बेळगाव महानगरपालिकेत बेळगाव हे कर्नाटकाचा अविभाज्य भाग आहे असा ठराव तात्काळ मांडून मंजूर करावा अशी मागणी करत कन्नड समर्थक कार्यकर्त्यांनी नगरविकास मंत्री यतींद्र सिद्धरामय्या यांना निवेदन सादर केले। या संदर्भात यापूर्वीच मुख्यमंत्री, संबंधित मंत्री तसेच अधिकाऱ्यांना निवेदन देण्यात आले आहे। तरी देखील महानगरपालिकेत अद्याप ठराव मांडण्यात आलेला नाही। याबद्दल कार्यकर्त्यांनी नाराजी व्यक्त केली। तात्काळ ठराव मांडून तो मंजूर करावा असा त्यांनी आग्रह धरला। ಬಗ್ಗೆ ಪದ್ಧತಿಯಿಂದ ಹಿರಿಯ ರಾಜಕಾರಣ ಇವತ್ತಿಗೂ ವಿಧಾನಸಭೆಯೊಳಗೆ ಸಂಧಿ ಸಮಾಸ ಕನ್ನಡದ ಬಗ್ಗೆ ಮಾಸ್ಟರಿ ಅಧಿಕಾರಿಗಳಿಗೆ ಮಾತಾಡುವಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬೆಳಗಾವಿ ಶಿಕ್ಷಣ ಮಾಡೋದ್ರಿಂದ ಬೆಳಗಾವಿ ಗಡಿ ಸಮಸ್ಯೆ ಇದೆ, ಭಾಷಾ ಸಮಸ್ಯೆ ತಮಗೆ ಗೊತ್ತಿದೆ। ಈಗ ಅವ್ರಿಗೆ ನಮ್ಮ ಡಿಮಾಂಡ್ ಇಷ್ಟ ಇದೆ, ಅವರಿಗೆ ನಿರ್ಣಯ ವಿಶೇಷ ಸರ್ವಸಾಧಾರಣ ಕರೆದು ಕೂಡಲೇ ನಿರ್ಣಯ ಗೊತ್ತೊಳಗೆ ಪಾಸ್ ಮಾಡಬೇಕು। ಒಂದಿಲ್ಲ ಅಂದ್ರೆ ನೀವು ಸೂಪರ್ ಶೀಡ್ ಮಾಡಬೇಕು। ನಮ್ದು ನೇರವಾಗಿ ಹೇಳ್ತೀವಿ ಸೂಪರ್ ಶೀಡ್ ಅಂದ್ರೆ ಅವರು 58 ಸದಸ್ಯರಲ್ಲಿ ಕೇವಲ 3 ಮಾತ್ರ MS, 35 BJP ಬಹುಮತ ಅವರೇ, 10 ಕಾಂಗ್ರೆಸ್, 10 ಪಕ್ಷೇತರ ನಿರ್ಣಯ ಸುಲಭವಾಗಿ ಅವರು ಹೊರ ಹಾಕಿದ್ರು ಮಾಡ್ಬೋದು। MS ಅವರು ಅಲ್ಲಿಂದ ಹೊರಗೆ ಹಾಕಿದ್ರು ನೀವು ಬೆಳಗಾವಿ ಕರ್ನಾಟಕದ ವಿಭಾಜ್ಯ ಮಹಾಜನ ವರದಿ ಅಂತಿಮ ಅಂತ ರಾಜ್ಯ ವಿಧಾನಮಂಡಲದಲ್ಲಿ DC ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ। ರಾಜ್ಯ ವಿಧಾನಮಂಡಲದಲ್ಲಿ ಅನೇಕ ಬಾರಿ ನಿರ್ಣಯ ಪಾಸ್ ಆಗಿದೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಮಾಡಿದ್ದಾರೆ। ಪಾರ್ಲಿಮೆಂಟ್ನಾಗ ಅಲ್ಲಿ ಒಂದು ವಿಷಯ ಬಂದೈತಿ, ನಿಮಗೇನು ಮಾಡ್ಲಿಕ್ಕೆ ಅಂದ್ರೆ ನೀವು ಯಾರನ್ನು ಮೆಚ್ಚಾಕೊಂಡ್ರಿ, ನಮಗಿದು ಸಹನೆ ಆಗುವಂಥ ವಿಷಯ ಅಲ್ಲ। ದಯವಿಟ್ಟು ತಾವು ಅದು ನಿಮ್ಮ ಕಡೆ ಮಾತಿ ಆದೇಶ ಮಾಡಿರಿ, ಇವತ್ತ ಮಾಧ್ಯಮ ಹೇಳ್ರಿ, ಇಲ್ಲ ಅಂದ್ರೆ ಅದನ್ನು ಪಾಲಿಸ್ಲಿಕ್ಕಂದ್ರೆ ನೇರವಾಗಿ ಸೂಪರ್ ಶೀಡ್ದಲ್ಲಿ ಎಲ್ಲ ಸಂಘಟನೆಗಳು ನಿಮ್ಮ ಪರವಾಗಿದ್ದೀವಿ। ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ 2 ರೌಂಡ್ ನಮ್ಮ DC ಚೇಂಬರ್ ಮೀಟಿಂಗ್ ಆಗಿ ಅವರು ಅಸಹಾಯಕ ಆಗಿಬಿಟ್ರು। ಅವ್ರು ಮಾಡೋದಿಲ್ಲ ಅಂದ್ರೆ ಕಿತ್ತೋಗಿರಿ, ಕಿತ್ತೊಗೊಂಬಂದು ಸಲಹಾ ಸಮಿತಿ ಮಾಡಿರಿ, 25 ಮಂದಿ ನಿಮಗೆ ಬೇಕಾದವ್ರನ್ನ ಮಾಡ್ರಿ ಅಂತ ಇಲ್ಲಿವರೆಗೆ ನಾವು ಹೇಳಿದ್ದೀವಿ। ಆದ್ದರಿಂದ ಈ ಸಂದರ್ಭದಲ್ಲಿ ತಮಗೆ ಎಲ್ಲ ವಿವರನ್ನು ಕೊಟ್ಟಿನಿ, ಇದರಲ್ಲಿ ಎಲ್ಲ ವಿವರ ಪತ್ರಿಕಾ ಕಟಿಂಗ್ಸು ಎಲ್ಲ ಅದಾವ। ತಾವು ಇದ್ರ ಬಗ್ಗೆ ಯಾವುದೇ ಮೀನಮೇಷಲ್ಲ ಅವರಿಗೆ ವಿಶೇಷ ಸರ್ವಸಾಧಾರಣ ಕರೆದ ಕೂಡಲೇ ಅವ್ರು ನಿರ್ಣಯ ಪಾಸ್ ಮಾಡಬೇಕು, ಮಾಡಿಲ್ಲ ಅಂದ್ರೆ ಸೂಪರ್ ಮಾಡ್ತೀವಿ, ಇದಕ್ಕೆ ಬೇರೆ ದಾರಿ ಇಲ್ಲ। ಯಾಕಂದ್ರೆ ಅದನ್ನು ಈ ಬೆಳಗಾವಿ ನಮ್ಮದನ್ಲಿಕ್ಕೆ ಇಷ್ಟು ನಮ್ಮನ್ನು ಒದ್ದಾಡಿಸೋದು ಮಾರ್ಚ್ 26ರಿಂದ ಸ್ಟಾರ್ಟ್ ಇದೆ, ಮತ್ತು ಮೇದಾಗ ಮೀಟಿಂಗ್ ಕರೆದವ್ರು ಆಮೇಲೆ ಮೀಟಿಂಗ್ ಇಲ್ಲ। ಚಿಂಗ್ಳೆ ಅವರು ಜಿಲ್ಲಾಧಿಕಾರಿ ಕಚೇರಿ ಇದ್ದರು, ಜಿಲ್ಲಾ ಮಂತ್ರಿ ಇದ್ದಾಗ ಅವ್ರು ಇದ್ದರು। ಮೇ 13 ನಂತರ ಜೂನ್ 13 ಜುಲೈ ಮುಗೀತು। ಈಗ ಆಡಳಿತಾತ್ಮಕ ಬಿಕ್ಕಟ್ಟಿನತ್ತ ಕಾರ್ಪೊರೇಷನ್ ಸಾಗಿದೆ। ನೀವು ತೆಗೆದ್ರೆ ಇಡೀ ಬೆಳಗಾವಿ ಉತ್ತರ ಕರ್ನಾಟಕ ಸಂಘಟನೆಗೆಲ್ಲ ನಿಮ್ಮ ಬೆಂಬಲಿಗೆ ಅದಾವ, ಬೆಂಬಲ निवेदन स्वीकारल्यानंतर प्रतिक्रिया देताना नगर विकास मंत्री यतींद्र सिद्धरामय्या म्हणाले की बेळगाव हे नेहमीच कर्नाटकाचा अविभाज्य भाग राहिले आहे। या संदर्भात सचिवांकडे पत्र आले असल्याची माहिती माझ्या निदर्शनास आलेली नाही। ಅದು ಯಾವುದೇ ಸಂದೇಹ ಬೇಡ, ಆದರೆ ಇಷ್ಟೆಲ್ಲ ಬಿಕ್ಕಟ್ಟು ಏನಕ್ಕೆ ಉಂಟಾಗಿದೆ ಅಂತಂತಂದರೆ ಪಾಲಿಕೆಯವರು ಅವರೇ ರೆಸಲ್ಯೂಷನ್ನ ಪಾಸ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು, ಆದರೆ ಅನಾವಶ್ಯಕವಾಗಿ ಅವರು ಪಾಲಿಕೆಯಲ್ಲಿ ಪಾಸ್ ಮಾಡ್ಕೊಳ್ದೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಕಾನೂನು ಅಭಿಪ್ರಾಯನ ಕೇಳಿ ನಮಗೆ ಕಳಿಸ್ಬಿಟ್ಟಿದ್ದಾರೆ। ನನಗೂ ಕೂಡ ಇದ್ರ ಗಮನಕ್ಕೆ ಬಂದಿರಲಿಲ್ಲ। ನಮ್ಮ ಇಲಾಖೆಗೆ ಬಂದಿರೋದು ನಾನು ನೋಡಿದ ಹಾಗೆ ಕಾರ್ಯದರ್ಶಿಗಳ ಹತ್ರ ಬಂದಿರೋದು 11ನೇ ತಾರೀಕು ಜೂನ್ ತಿಂಗಳಿನಲ್ಲಿ, ಈ ವರ್ಷ 11ನೇ ತಾರೀಕು ಜೂನ್ ತಿಂಗಳಿನಲ್ಲಿ ಬಂದಿದೆ। ಕಾರ್ಯದರ್ಶಿಗಳು ಕೂಡ ನನಗೆ ಗಮನಕ್ಕೆ ತಂದಿರಲಿಲ್ಲ, ಅವರು ಅದನ್ನು ಕಾನೂನು ಇಲಾಖೆಗೆ ಕಳಿಸಿದ್ದಾರೆ। ಕಾರ್ಯದರ್ಶಿ ಹತ್ರ ಬಂದರೆ ಕಾರ್ಯದರ್ಶಿ DMA ಹಾಕಿದ್ದಾರೆ, DC ಹಾಕಿದ್ದಾರೆ, DC ಅವರು ಮತ್ತೆ DMA ಕಳಿಸಿದ್ದಾರೆ, DMA ಮತ್ತೆ ಕಾರ್ಯದರ್ಶಿಗಳು ಕಳಿಸಿದ್ದಾರೆ। ನೀವೆಲ್ಲ ಹೋಗಿ ಕಾರ್ಯದರ್ಶಿಗಳು ನನಗೂ ಕೂಡ ಅದರದ ಮಾಹಿತಿ ಇರಲಿಲ್ಲ। ನಂತರ ಕಾರ್ಯದರ್ಶಿಗಳು ಅದನ್ನು ಕಾನೂನು ಇಲಾಖೆಗೆ ಅವ್ರ ಅಭಿಪ್ರಾಯ ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ। ಯಾಕೆ ಅಂತಂದರೆ ಪಾಲಿಕೆಯಲ್ಲಿ ಕಾನೂನು ಅಧಿಕಾರಿಗಳು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ಕಾನೂನಾತ್ಮಕವಾಗಿ ಅದು ಉತ್ತರ ಕೊಡಬೇಕು ಅಂತ ಹೇಳಿ ಕಾನೂನು ಇಲಾಖೆಗೆ ಕಳಿಸಿದ್ದಾರೆ। ಕಾನೂನು ಇಲಾಖೆಯವರು ಈ ತಿಂಗಳು 21ನೇ ತಾರೀಕು ತಮ್ಮ ಅಭಿಪ್ರಾಯ ಸಲ್ಲಿಸಿದ್ದಾರೆ, ಅದು ಕೂಡ ನನಗೆ ಬಂದಿರಲಿಲ್ಲ। ಇವಾಗ ಈ ಬರೋಕ್ಕಿಂತ ಮುಂಚೆ ನನಗೆ ಕಾರ್ಯದರ್ಶಿಗಳು ತಿಳಿಸಿದ್ರು ಈ ರೀತಿ ಕಾನೂನು ಇಲಾಖೆ ಅಭಿಪ್ರಾಯ ಕೂಡ ಬಂದಿದೆ ಅಂತ ಹೇಳಿ। ಮತ್ತು ಈ ಮಧ್ಯೆ ನಮ್ಮ ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂಥ ನಾಗಮೋಹನ್ ದಾಸ್ ಅವರು, ನಿವೃತ್ತ ನ್ಯಾಯಮೂರ್ತಿಗಳು, ಅವರು ಕೂಡ ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ। ಪಾಲಿಕೆಯಲ್ಲಿ ಏನು ಗೊತ್ತುವಳಿ ತೆಗೆದುಕೊಂಡಿದ್ದಾರೆ ಅದನ್ನು ಪಾಸ್ ಮಾಡೋದಕ್ಕೆ ಯಾವುದೇ ಒಂದು ಕಾನೂನು ತೊಡಕಿಲ್ಲ ಅಂತ ಹೇಳಿ। ಆದರೆ ದುರದೃಷ್ಟವಶಾತ್ ನಮ್ಮ ಕಾನೂನು ಇಲಾಖೆ ಏನು ಮಾಡಿಬಿಟ್ಟಿದ್ದಾರೆ, ಇದು ಮಹಾಜನ್ ವರದಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿರೋದ್ರಿಂದ ಈ ಸಂದರ್ಭದಲ್ಲಿ ಇದನ್ನು ಮಹಾಜನ್ ವರದಿಯನ್ನು ಒಪ್ಕೊಳ್ಳೋದು, ನೀವು ಗೊತ್ತುವಳಿ ಪಾಸ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತೇನೋ ಕಳಿಸ್ಬಿಟ್ಟಿದ್ದಾರೆ। ಬಟ್ ಆಬ್ವಿಯಸ್ಲಿ ಇದು ನನಗೂ ಕೂಡ ಒಪ್ಪಿಗೆ ಇಲ್ಲ, ಯಾಕೆಂತಂದರೆ ನಾಗಮೋಹನ್ ದಾಸ್ ಅವರು ಕೂಡ ಕರೆದಿದ್ದಾರೆ। ಮತ್ತು ಈಗಾಗಲೇ ಹೇಳಿದಂಗೆ ನಗರ ಪಾಲಿಕೆ ಸ್ವಾಯತ್ತ ಸಂಸ್ಥೆ ಅವ್ರು ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಅಡ್ಮಿಟ್ ಆಗಿಲ್ಲ ಕೇಸ್, ವಜಾ ಹೊಡೆದಿದ್ದು ಅಲ್ಲ, ಅದು ಕೇಸ್ ಇನ್ನೂ ಅದು ಹಿರಿಂಗ್ ಮೇಲೆ ಹಿರಿಂಗ್ ಆಗಿಲ್ಲ, ಮೆಂಟೈನ್ ಹಿರಿಂಗ್ ಆಗಿಲ್ಲ।
ಖಾತ್ರಿ ಅವರು ಇದೇ ಚೇಂಬರ್ ಬಂದು ಹೇಳಿದ್ರು ಈಗ ನಮ್ಮ ತರಲಿಕ್ಕೆ ಇನ್ನೂ ಅಭ್ಯರ್ಥಿ ಇಲ್ಲ ಮತ್ತು ಅವರು ಆಯೋಗದ ಅಧ್ಯಕ್ಷರು ಸ್ಪಷ್ಟವಾಗಿ ಅವರು ಸ್ಟಡಿ ಮಾಡಿ ಹೇಳಿದ್ದಾರೆ. ಹೌದು, ಹಾಗಾಗಿ ಮತ್ತೆ ನಾಗಮೋಹನ್ ದಾಸ್ ಅವರು ಕೂಡ ಇದರಲ್ಲಿ ಏನು ಕಾನೂನು ತೊಡಕಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಕಾನೂನು ಇಲಾಖೆಗೆ ಕಳಿಸ್ತೀನಿ. ಇದ್ರ ಫೇವರ್ ಆಗಿ ನಮ್ಮ ಫೇವರ್ ಆಗಿ ಯಾಕಂದರೆ ನಗರ ಪಾಲಿಕೆ ನಿರ್ಧಾರ ಸ್ವಾಯತ್ತ ಸಂಸ್ಥೆ ಅವ್ರು ಏನೋ ರೆಸಲ್ಯೂಷನ್ ಮಾಡ್ಕೊಳ್ಬೋದು, ಅದನ್ನು ಒಪ್ಕೊಳ್ಳೋದು ಕೂಡ ನಮ್ಮ ಸರ್ಕಾರಕ್ಕೆ ಬಿಟ್ಟಿದೆ. ಹಿಂದೆ MES ಅವರು ಕೂಡ ಅದೇ ರೀತಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಬೆಳಗಾವಿ ಅಂತೇಳಿ ನಿರ್ಣಯ ತೆಗೆದುಕೊಂಡಾಗ ನಮ್ಮ ಸರ್ಕಾರ ಅದನ್ನು ಸ್ಟೇ ಮಾಡಿದ್ರು. ಸೊ ಹಾಗಾಗಿ ಒಪ್ಕೊಳ್ಳೋದು ಬಿಡೋದು ನಮ್ಮ ಸರ್ಕಾರಕ್ಕೆ. ಆದರೆ ನಗರ ಪಾಲಿಕೆ ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಅದು ಏನೇ ಗೊತ್ತುವಳಿ ಪಾಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕಾನೂನು ಇಲಾಖೆ ಕಾರ್ಯದರ್ಶಿಗಳ ಹತ್ರ ಮಾತನಾಡಿ ಇಲ್ಲ ಈ ರೀತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ, ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇಲ್ಲ, ಬರೀ ಲಿಸ್ಟಿಂಗ್ ಅಷ್ಟೇ ಆಗಿರೋದು, ಯಾವುದೇ ಇದಾಗಿಲ್ಲ ಅಂತ ಹೇಳಿ ಮತ್ತೆ ಇದನ್ನ ಗೊತ್ತುವಳಿಯನ್ನು ಪಾಸ್ ಮಾಡೋದಕ್ಕೆ ಪೂರಕವಾಗಿ ಅಭಿಪ್ರಾಯ ಕೊಡಿ ಅಂತ ಹೇಳಿ ನಾನು ಕಾರ್ಯದರ್ಶಿಗಳ ಹತ್ರ ಮಾತನಾಡ್ತೇನೆ ಮತ್ತು ಮುಖ್ಯಮಂತ್ರಿಗಳ ಹತ್ರನೂ ಮಾತನಾಡ್ತೇನೆ. ಯಾಕೆ ಅಂತಂದರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಎಲ್ಲ ಸರ್ಕಾರಗಳ ನಿಲುವು, ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಗಳ ನಿಲುವು ಏನಪ್ಪ ಇದ್ದಿದ್ದು ಅಂತಂತಂದರೆ ಬೆಳಗಾವಿ ಯಾವತ್ತಿಗೂ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ. ಹಲವು ಬಾರಿ ನಮ್ಮ ಅಧಿವೇಶನದಲ್ಲೇ ವಿಧಾನಸಭೆಯಲ್ಲೇ ನಾವು ಮಹಾಜನ್ ವರದಿಯನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡಿದ್ದೀವಿ ಅಂತ ಹೇಳಿ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಸೊ ಹಾಗಾಗಿ ಪಾಲಿಕೆಯೂ ಕೂಡ ನಿರ್ಣಯ ತೆಗೆದುಕೊಳ್ಳೋಕೆ ಯಾವುದೇ ತೊಡಕಿರಬಾರ್ದು ನನ್ನ ಅಭಿಪ್ರಾಯದಲ್ಲಿ. ಆದರೂ ಕೂಡ ಇದು ಸುಪ್ರೀಂ ಕೋರ್ಟ್ಗೆ ಹೋಗೋದ್ರಿಂದ ನಾವು ಸಂಪೂರ್ಣವಾಗಿ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಮತ್ತು ಕಾನೂನು ಪ್ರಕಾರ ಏನು ಕ್ರಮ ವಹಿಸಬೇಕು ಆ ರೀತಿ ಕ್ರಮ ವಹಿಸಿಕೊಂಡು ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಖಂಡಿತ ಈ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕೆ ಏನು ನಮ್ಮಿಂದ ಆಗಬೇಕು ಆ ಕೆಲಸ ನಾವು ಮಾಡ್ತೀವಿ. ಅನುದಾನ ಕೇಳಿದವರು ಮನೆ ಬಂದು ಮುಖ್ಯಮಂತ್ರಿ ಬಂದಾಗ ಪಾಲಿಕೆಯೊಳಗೆ ನಿರ್ಣಯ ಪಾಸ್ ಮಾಡ್ತಾರೆ 250 ಕೋಟಿ ರೂಪಾಯಿ ಅನುದಾನ ಪಾಸ್ ಮಾಡುವವರಿಗೆ ಅನುದಾನ ಕೊಡಬಾರ್ದು ಅಂತ ನಾವು ಕೊಡಬಾರ್ದು. ಸರ್ಕಾರದೆಲ್ಲ ಹೇಳಬೇಕು, ಕರ್ನಾಟಕ ಪರವಾಗಿ ಹೇಳಬೇಕು, ಅದಕ್ಕೆಲ್ಲ ನೆರವು ತಗೋಬೇಕು. ಕರ್ನಾಟಕ ಪರವಾಗಿ ಗೊತ್ತುಗಳಿಲ್ಲ, ನಮ್ದು ಆಕ್ಷೇಪ ಇತ್ತು ನೋಡಿ, ಅವ್ರು ಯಾವ್ದು ಕೊಡಬೇಡ್ರಿ, ಪಾಸ್ ಮಾಡ್ರಿ ಆಮೇಲೆ ಕೇಳಿ. ಸಚಿವರಲ್ಲಿ ಮತ್ತೊಂದು ಏನಂತಂದ್ರೆ संपूर्ण माहिती घेऊन कायदेशीररित्या आवश्यक ती कारवाई करू. ठराव मंजूर करण्याच्या बाबतीत कोणताही राजकीय दबाव नसल्याचे ते म्हणाले. विनोद कोलकार, KMM मराठी, बेळगाव. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.